ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಲವ್ ನೋಟ್ಸ್ ಬಗ್ಗೆ ಆಗಿರುತ್ತೆ. ಓಕೆ, ನಿಮಗೇನು ಸೀಕ್ರೆಟಾಗಿ ಅವ್ರು ನಿಮಗೊಂದು ಅವರ ಫೀಲಿಂಗ್ಸ್ನ ನಿಮಗೇನು ಹೇಳಬೇಕು ಅಂತ ಇದ್ದಾರೆ, ಸೀಕ್ರೆಟಾಗಿ ಒಂದು ಲವ್ ನೋಟ್ಸನ್ನ ನಿಮಗೆ ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗ್ ನಿಮಗೆ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಇದನ್ನು ರೆಸೊನೇಟ್ ಮಾಡ್ಕೊಂಬಿಡಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರ್ಸ್ನಲಾಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ಡೀಟೇಲ್ಸ್ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆನಾ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಒನ್ ರುದ್ರಾಕ್ಷಿ ಇದೆ, ಸೆಕೆಂಡ್ ಒನ್ ಅಮೆಥಿಸ್ಟ್ ಟಂಬಲ್ ಕ್ರಿಸ್ಟಲ್ ಇದೆ. ಓಕೆ, ಸೊ ನಿಮಗೆ ಯಾವುದು ಇಷ್ಟ ಆಗ್ತಿದೆ, ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತಿದೆ ಫಸ್ಟ್. ಓಕೆನಾ, ನಿಮಗೆ ಏನು ಅಟ್ರ್ಯಾಕ್ಟ್ ಆಗ್ತಿದೆ, ರುದ್ರಾಕ್ಷಿ ಅಟ್ರ್ಯಾಕ್ಟ್ ಆಗ್ತಿದೆಯೋ ಅಥವಾ ಕ್ರಿಸ್ಟಲ್ ಟಂಬಲ್ ಅಟ್ರ್ಯಾಕ್ಟ್ ಆಗ್ತಿದೆಯೋ, ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಬೇಕಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಯಾವ್ದು ಬೇಕು ನಿಮಗೆ, ರುದ್ರಾಕ್ಷಿ ಅಥವಾ ಕ್ರಿಸ್ಟಲ್ ಟಂಬಲ್ ಏನು ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅದು ನೀವು ಅದನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ರುದ್ರಾಕ್ಷಿನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನಿಂದ ನಿಮಗೆ ಏನು ಸೀಕ್ರೆಟ್ ನೋಟ್ಸ್ ಇದೆ, ಲವ್ ನೋಟ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಫಸ್ಟ್ ನೋಟ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಸ್ಪೈಯಿಂಗ್ ಆರ್ ಸ್ಟಕ್ಕಿಂಗ್. ಓಕೆ, ನಿಮ್ಮ ಪರ್ಸನ್ ನಿಮಗೇನೆ ಗೊತ್ತಿಲ್ಲದೇನೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇಲ್ಲಿ ನೀವು ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ನಿಮ್ಮ ಪರ್ಸನ್ನ ಬ್ಲಾಕ್ ಮಾಡಿರ್ಬೋದು. ಬಟ್ ಇಲ್ಲಿ ಅವರ ಫ್ರೆಂಡ್ ಮುಖಾಂತರ ಅಥವಾ ಅವರ ಒಂದು ನಿಮಗೆ ಯಾರು ಕ್ಲೋಸ್ ಇದ್ದಾರೆ ಅವ್ರ ಮುಖಾಂತರ ಅವ್ರು ನಿಮ್ಮನ್ನೇನು ಮಾಡ್ತಿದ್ದೀರಾ, ನೀವೆಲ್ಲಿ ಓಡಾಡ್ತಿದ್ದೀರಾ ಅಥವಾ ನೀವೇನು ಹೇಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಇಲ್ವೋ ಅದನ್ನೆಲ್ಲ ತಿಳ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್, ನೆನಪು ಮಾಡಿದ ತಕ್ಷಣ ಕಣ್ಣ ಮುಂದೆ ಬರುವ ಮುಖ ನಿನ್ನದು, ಐ ಲವ್ ಯು ಚಿನ್ನು. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮಗೆ ಚಿನ್ನು ಅಂತ ಪೆಟ್ ನೇಮ್ ಇಟ್ಟಿರುವಂಥದ್ದು ಅಥವಾ ನಿಮಗೆ ಆ ಥರ ಕರೆಯುವಂಥದ್ದು ಮಾಡ್ಬೋದು. ಸೊ ಅವರಿಗೆ ನೀವು ಯಾವಾಗ ನೆನಪಾಗ್ತಿರೋವಾಗ ಅವಾಗೆಲ್ಲ ಅವ್ರ ಮುಂದೆ ನಿಮ್ಮ ಒಂದು ಫೋಟೋ ಅಥವಾ ನಿಮ್ಮ ಒಂದು ಫೇಸ್ ಅವರಿಗೆ ನೆನಪಾಗ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಐ ಆಮ್ ಟ್ರಸ್ಟಿಂಗ್ ಯು. ಇಲ್ಲಿ ಏನಾದರೂ ಟ್ರಸ್ಟ್ ಇಶ್ಯೂಸ್ ಆಗಿರ್ಬೋದು ನಿಮ್ಮಿಬ್ಬರು ಮಧ್ಯ. ನಿಜವಾಗ್ಲೂ ನೀನು ನನ್ನ ನಂಬ್ತೀಯಾ ಅಥವಾ ನನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಿದ್ಯಾ, ಪ್ರೀತಿ ಮಾಡ್ತಿದ್ಯಾ, ಆ ಥರ ಎಲ್ಲ ನೀವು ತುಂಬ ಕ್ವಶನ್ಸನ್ನ ಕೇಳಿರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮಗೆ ಕ್ವಶನ್ಸನ್ನ ಕೇಳಿರ್ಬೋದು. ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಟ್ರಸ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್, ಐ ಆಮ್ ನಾಟ್ ಲೀವಿಂಗ್ ಯು. ಓಕೆ, ಸೊ ಇಲ್ಲಿ
ಬಿಟ್ಟು ಹೋಗಿದ್ದಾರೆ ಆಲ್ರೆಡಿ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರು. ಸೊ ಇಲ್ಲಿ ನಿಮ್ಮಿಂದ ದೂರ ಆಗಲಿಕ್ಕೆ ನಿಮ್ಮ ಪರ್ಸನಿಗೂ ಇಷ್ಟ ಇಲ್ಲ. ಓಕೆ, ಸೊ ಗಿವ್ ಮೀ ಸಮ್ ಟೈಮ್. ಇಲ್ಲಿ ಏನೋ ಕಮಿಟ್ಮೆಂಟಿಗೋಸ್ಕರ ಇರ್ಬೋದು, ಅಥವಾ ಏನೋ ನಿಮ್ಮ ಪರ್ಸನ್ ಹತ್ರ ನೀವು ಕೇಳ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಟೈಮ್ ಕೊಡು ನನಗೆ. ಅಥವಾ ಇಲ್ಲಿ ಫ್ರೆಂಡ್ಸ್ ಆಗಿರೋರು ನಿಮ್ಮ ಪರ್ಸನ್ ಯಾರಿದ್ರೆ ಅವ್ರ ಫ್ರೆಂಡ್ಸ್ ಆಗಿದ್ದಿರ್ಬೋದು ನೀವಿಬ್ಬರು. ಸೊ ಇಲ್ಲಿ ಏನಾದರೂ ಪ್ರಪೋಸಲ್ ಮಾಡಿದರೆ ಅವ್ರು ನಿಮಗೋಸ್ಕರ ಕೇಳ್ತಾ ಇದ್ದಾರೆ ಸ್ವಲ್ಪ ಟೈಮ್ ಕೊಡು ನಾನು ನಿನಗೆ, ನೀನು ಕೇಳಿರೋಂಥ ಪ್ರಶ್ನೆಗಳಿಗೆಲ್ಲ ನಾನು ಆನ್ಸರ್ ಮಾಡ್ತೀನಿ ಅಂಥೇಳಿ. ಓಕೆ, ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಇಲ್ಲಿ ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಿದ್ದಾರೆ ನಿಮ್ಮ ಫ್ರೆಂಡ್ ನಂಬರ್ನ ಕೊಡು. ಇಲ್ಲಿ ನೀನು ಇಲ್ಲಿ ಕೆಲವೊಬ್ಬರು ಏನು ಹೇಳ್ಬೋದು, ನಿಮಗೆ ಅವ್ರಿಗೆ ಕೇಳ್ದೇ ನೀವು ಬ್ಲಾಕ್ ಮಾಡುವಂಥದ್ದು ಅಥವಾ ಅವ್ರ ಜೊತೆ ಮಾತಾಡದೇ ಇರೋವಂಥದ್ದು ಮಾಡ್ತೀರಾ ಅಂತ ಅನ್ನಿಸ್ತಿದೆ. ಸೊ ಅವರಿಗೆ ನಿಮ್ಮ ಒಂದು ಬಗ್ಗೆ ತುಂಬಾ ಕಾಳಜಿ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಫ್ರೆಂಡ್ ನಂಬರ್ನ ಕೊಡು, ಅವ್ರ ಮುಖಾಂತರ ನೀನೇನು ಮಾಡ್ತೀಯ ಅಂತೇಳಿ ತಿಳ್ಕೊಳ್ತೀನಿ ಅಂತ ಇಲ್ಲಿ ಆ ಥರ ಒಂದು ಮೈಂಡ್ ಸೆಟ್ ಇರ್ಬೋದು. ಸೊ ರಿಯೂನಿಯನ್, ಇಲ್ಲಿ ಯಾರಾದರೂ ಬ್ರೇಕಪ್ ಸಿಚುವೇಷನಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ನೆಕ್ಸ್ಟ್ ಒನ್, ವೆರಿ ಬ್ಯೂಟಿಫುಲ್ ಫೇಸ್. ಓಕೆ, ನಿಮ್ಮ ಫೇಸ್ ಅವ್ರು ಯಾವಾಗಲೂ ನಿಮ್ಮ ಹತ್ರ ಅವರು ಹೊಗಳ್ತಿರ್ಬೋದು ಅಥವಾ ನಿಮಗೆ ಯಾವಾಗಲೂ ಹೇಳ್ತಾ ಇರ್ಬೋದು ನೀನಂದರೆ ನಂಗೆ ತುಂಬ ಇಷ್ಟ, ನಿನ್ನ ಫೇಸ್ ನನಗೆ ತುಂಬಾ ಇಷ್ಟ, ನಿನ್ನ ಕಣ್ಣುಗಳು ಇಷ್ಟ, ಆ ಥರ ನಿಮಗೆ ಯಾವಾಗಲೂ ಹೇಳ್ತಾ ಇದ್ದಿದ್ದಿರ್ಬೋದು. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ ನಿನ್ನ ಫೇಸ್ ವೆರಿ ವೆರಿ ಬ್ಯೂಟಿಫುಲ್ ಫೇಸ್ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ಒನ್ ಮೆಸೇಜ್, ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್. ಓಕೆ, ಇಲ್ಲಿ ಏನೋ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಇರ್ಬೋದು ಅಥವಾ ನೀವೇನೋ ಒಂದು ಇಲ್ಲಿ ಸಫರ್ ಪಡ್ತಾ ಇದ್ದೀರಾ. ಸೊ ನಿಮ್ಮ ಪರ್ಸನಿಗೆ ಅಲ್ಲಿ ಗಿಲ್ಟಿ ಫೀಲ್ ಆಗ್ತಿದೆ, ಈ ಒಂದು ಟೈಮಲ್ಲಿ ನಾನು ನನ್ನ ಪರ್ಸನ್ ಜೊತೆಗೆ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಇಲ್ಲಿ ಒಂದು ಫೀಲ್ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಬರ್ತ್ಡೇ ಇರ್ಬೋದು, ಇಲ್ಲಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ನಿಮ್ಮ ಪರ್ಸನ್ ಇಲ್ಲ ಅಂತಲೂ ಆ ಥರನೂ ಫೀಲ್ ಮಾಡ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ನಿನ್ನ ಮೆಚ್ಚಿದ ನನ್ನ ಕಣ್ಣುಗಳು ಬೇರಾವ ಅಂದವನ್ನು ಒಪ್ಪುತ್ತಿಲ್ಲ. ಓಕೆ, ಇಲ್ಲಿ ಫೋರ್ಸ್ಫುಲ್ಲಿಯಾಗಿ ನಿಮ್ಮ ಪರ್ಸನಿಗಿರ್ಬೋದು ನಿಮಗಿರ್ಬೋದು ಬೇರೆಯವ್ನು ಮ್ಯಾರೇಜ್ ಮಾಡಬೇಕು ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ಒಂದು ಟ್ರೂ ಲವ್ ಇದೆ. ಓಕೆ, ನಿಮ್ಮ ಪರ್ಸನಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಏನು ಹೇಳ್ಬೋದು, ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನೂ ಅವ್ರು ನೋಡ್ಲಿಕ್ಕೆ ಇಷ್ಟಪಡಲ್ಲ. ಓಕೆನಾ? ಸೊ ನೆಕ್ಸ್ಟ್ ಒನ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಓಕೆ, ನಿಮ್ಮ ಪರ್ಸನ್ ತುಂಬಾ ಲಕ್ಕಿ ಫೀಲ್ ಮಾಡ್ತಿದ್ದಾರೆ ನಿಮ್ಮನ್ನು ಅವ್ರ ಲೈಫಲ್ಲಿ ನಿಮ್ಮನ್ನು ಅವರು ಪಡ್ಕೊಂಡಿರೋದಕ್ಕೆ. ಓಕೆ, ಸೊ ವೆರಿ ಬ್ಯೂಟಿಫುಲ್ ಮೆಸೇಜಸ್. ನೆಕ್ಸ್ಟ್ ಒನ್, ಸರ್ಪ್ರೈಸ್ ಆನ್ ಯುವರ್ ವೇ. ಓಕೆ, ಇಲ್ಲಿ ಏನೋ ನಿಮಗೆ ಸರ್ಪ್ರೈಸನ್ನ ರೆಡಿ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಸರ್ಪ್ರೈಸ್ ಗಿಫ್ಟ್ ನಿಮಗೆ ನಿಮ್ಮ ಪರ್ಸನಿಂದ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಈಟ್ ವೆಲ್, ಇಲ್ಲಿ ಊಟ ಮಾಡಲ್ಲ ಅಂತ ಅನ್ನಿಸ್ತಿದೆ. ನೀವು ಏನಾದರೂ ಕೋಪ ಮಾಡ್ಕೊಂಡೋಗ ಅಥವಾ ಸಿಟ್ಟು ಮಾಡ್ಕೊಂಡಾಗ ನಿಮ್ಮ ಜೊತೆ ಅಥವಾ ಅವ್ರ ಜೊತೆ ಇಲ್ಲಿ ಅವ್ರಿರ್ಬೋದು ನೀವಿರ್ಬೋದು ಊಟ ಮಾಡ್ದೇ ಮಲ್ಕೊಳ್ಳೋವಂಥದ್ದು, ಊಟ ಮಾಡ್ದೇ ಇರುವಂಥದ್ದು, ಆ ಥರ ಮಾಡ್ತಿದ್ದೀರ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಚೆನ್ನಾಗಿ ಊಟ ಮಾಡು ಅಂತ. ಓಕೆ, ನೆಕ್ಸ್ಟ್ ಮೆಸೇಜ್, ಐ ಲವ್ ಯು. ಓಕೆ, ಬ್ಯೂಟಿಫುಲ್ ಮೆಸೇಜ್. ನಿಮಗೆ ನಿಮ್ಮ ಪರ್ಸನ್ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ನನ್ನನ್ನು ಪ್ರೀತಿಸುವ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ನೀನೇ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ನೀನೇ, ನನ್ನನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿನೂ ನೀನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಐ ಆಮ್ ಕಾಂಪ್ರಮೈಸಿಂಗ್. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಥವಾ ನೀವೇ ನಿಮ್ಮ ಪರ್ಸನ್ ಹತ್ರ ನೀವು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಡೋಂಟ್ ಚೀಟ್ ಆನ್ ಮೀ. ಇಲ್ಲಿ ತುಂಬ ಜನ ಚೀಟ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಬ್ಬರು ಏನೋ ಸಮಥಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಒಂದು ಏನು ಹೇಳ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನಿಮ್ಮ ಪರ್ಸನಿಗೆ ಅದು ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ನನಗೆ ನೀನು ಚೀಟ್ ಮಾಡಬೇಡ, ನನಗೆ ನೀನಂದರೆ ತುಂಬ ಇಷ್ಟ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓಕೆ, ಐ ಮಿಸ್ ಯು ಸೋ ಮಚ್. ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಥವಾ ನೀವು ಸಪ್ರೇಷನ್ ಅಂತ ಹೇಳಿದ್ರೆ ನೀವೊಂದು ಕಡೆ ಇರುವಂಥದ್ದು, ನಿಮ್ಮ ಪರ್ಸನ್ ಜಾಬ್ ರಿಲೇಟೆಡ್ ಆಗಿ ಹೊರಗಡೆ ಹೋಗಿರುವಂಥದ್ದು, ಆ ಥರ ಏನಾದರೂ ಆಗಿದ್ದರೆ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ಓಕೆ, ಇಲ್ಲಿ
ಕಾಲ್ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡ್ತಿಲ್ಲ, ನಂಬರ್ ಬ್ಲಾಕ್ ಮಾಡಿದ್ದೀರಾ, ಅಥವಾ ನೀವು ಅವರ ನಂಬರ್ನ ಬ್ಲಾಕ್ ಮಾಡಿದ್ದೀರಾ, ಏನೋ ಸಮಥಿಂಗ್ ಆಗಿದೆ. ಓಕೆ, ಸೊ ಐ ವಾಂಟ್ ಯು, ನನಗೆ ನೀನು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಯು ಆರ್ ಮೈ ಲೈಫ್, ನೀವೇ ಅವರ ಜೀವನ ಆಗಿದ್ದೀರಾ. ನೆಕ್ಸ್ಟ್ ಒನ್, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಾರಿ ಕೇಳ್ತಿದ್ದಾರೆ. ಅವರೇಂದು ನಿಮಗೆ ಹರ್ಟ್ ಮಾಡಿದರೆ ಇಲ್ಲಿ ಈ ಒಂದು ಮುಖಾಂತರ ನಿಮಗೆ ಅವರು ಸಾರಿ ಕೇಳ್ತಾ ಇದ್ದಾರೆ. ಓಕೆ, ನಾನು ಹರ್ಟ್ ಮಾಡಬಾರ್ದಾಗಿತ್ತು, ಇಲ್ಲಿ ಸಮಥಿಂಗ್ ಏನೋ ನಿಮ್ಮಿಬ್ಬರ ಮಧ್ಯೆ ಇಶ್ಯೂಸ್ ಆಗಿರ್ಬೋದು. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಸಾರಿ ಅಂತ ಹೇಳಿ. ಓಕೆ, ಯು ಆರ್ ಮೈ ಲೈಫ್ ಪಾರ್ಟ್ನರ್, ನೀನೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜಸ್. ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅಥವಾ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ, ಬೇರೆ ಯಾವುದೋ ಊರಲ್ಲಿದ್ದಾರೆ. ಸೊ ಇಲ್ಲಿ ತುಂಬ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಓಕೆ, ಇಲ್ಲಿ ತುಂಬ ಅವರಿಗೆ ಒಂದು ಫೀಲ್ ಆಗ್ತಿದೆ, ಹರ್ಟ್ ಮಾಡಬಾರ್ದಾಗಿತ್ತು. ಕೆಲವೊಬ್ಬರಿಗೆ ಇಲ್ಲಿ ಹರ್ಟ್ ಮಾಡಿದರೆ ನಿಮ್ಮ ಪರ್ಸನಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ. ಸೊ ಅವರಿಗೊಂದು ಗಿಲ್ಟಿ ಫೀಲ್ ಆಗ್ತಿದೆ, ಹರ್ಟ್ ಮಾಡಬಾರ್ದಾಗಿತ್ತು ನನ್ನ ಪರ್ಸನಿಗೆ ಅಂಥೇಳಿ. ಓಕೆ, ಈ ಒಂದು ರುದ್ರಾಕ್ಷಿಯನ್ನು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನಿಂದ ಈ ಒಂದು ಮೆಸೇಜಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನಿಂದ ನಿಮಗೆ ಏನು ಲವ್ ನೋಟ್ಸ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಪರ್ಸಿಂದ ಫಸ್ಟ್ ಮೆಸೇಜ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ವಾವ್, ಸೋ ಬ್ಯೂಟಿಫುಲ್ ಮೆಸೇಜ್. ಐ ವಿಲ್ ಮ್ಯಾರಿ ಯು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಆಗಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಜನ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ರಿ, ವೆಯ್ಟ್ ಮಾಡ್ತಿದ್ರಿ ಅಂತ ಅನಿಸ್ತಿದೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ಐ ವಿಲ್ ಅನ್ಬ್ಲಾಕ್ ಯು. ಓಕೆ, ಇಲ್ಲಿ ಯಾರೆಲ್ಲ ಬ್ಲಾಕಿಂಗಲ್ಲಿದ್ರಿ, ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಯಾರೆಲ್ಲ ಬ್ಲಾಕ್ ಮಾಡಿದ್ರು, ಇಲ್ಲಿ ಅನ್ಬ್ಲಾಕ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನಿಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಇಟ್ಸ್ ಹಾರ್ಡ್ ಟು ಫರ್ಗೆಟ್ ಯು ದಟ್ ಗಿವ್ ಯು ಸೋ ಮಚ್ ರಿಮೆಂಬರ್. ಓಕೆ, ನೀನು ತುಂಬಾ ನನಗೆ ಏನು ನನ್ನ ನೆನಪುಗಳನ್ನು ಕೊಟ್ಟಿದ್ದೀಯಾ, ಆ ಒಂದು ನೆನಪುಗಳನ್ನು ಮರೆಯೋದು ತುಂಬ ಕಷ್ಟ ಇದೆ, ನನಗೆ ಅದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ನೆನಪುಗಳನ್ನು ನನಗೆ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ ಕಾರಣದಿಂದ ನಿಮಗೆ ಅವರು ಅನ್ಬ್ಲಾಕ್ ಮಾಡಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು. ಐ ಆಮ್ ಸ್ಟಕ್ಕಿಂಗ್ ಯು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನಿಮಗೆ ಗೊತ್ತಿಲ್ಲದೇ ನಿಮಗೆ ಏನು ಹೇಳ್ಬೋದು ಸರ್ಚ್ ಮಾಡ್ತಿರೋವಂಥದ್ದು, ನಿಮ್ಮನ್ನು ಫಾಲೋ ಮಾಡ್ತಿರೋವಂಥದ್ದು ಅನ್ನಿಸ್ತಾ ಇದೆ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು. ಇಲ್ಲಿ ತುಂಬ ಜನ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮನ್ನು ಪಡ್ಕೊಂಡಿರೋವಂಥದ್ದು ಕಾಣಿಸ್ತಿದೆ, ಅಥವಾ ಇಲ್ಲಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ನನ್ನ ರಿಲೇಷನ್ಶಿಪ್ ಸರಿ ಆಗಬೇಕು, ಅಥವಾ ನನ್ನ ಪರ್ಸನ್ ನನ್ನ ಲೈಫಲ್ಲಿ ಬರಬೇಕು ಅಂತ ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಐ ಪ್ಲ್ಯಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್. ಓಕೆ, ನನ್ನ ಕೊನೆಯ ಉಸಿರಿರೋವರೆಗೂ ನೀನು ನನ್ನ ಜೊತೆಗೆ ಇರಬೇಕು ಅಂತೇಳಿ ನಾನಿಲ್ಲಿ ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ. ದಟ್ ಮೀನ್ಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ನೀನು ನನ್ನ ಎಷ್ಟೇ ದೂರ ಮಾಡಿದರೂ ನಾನು ನನ್ನ ಜೊತೆಯೇ ಇರುವೆ. ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನೀನು ನನ್ನ ಎಷ್ಟು ದೂರ ಮಾಡ್ತೀಯೋ ನಾನು ನಿನ್ನನ್ನು ಅಷ್ಟೇ ಹತ್ತಿರ ಆಗ್ತೀನಿ ನಿನಗೆ ಅಂತ ಹೇಳ್ತಿದ್ದಾರೆ. ಐ ವಿಲ್ ಮೀಟ್ ಯು ಸೂನ್. ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಮೀಟ್ ಮಾಡ್ತಾರೆ. ಓಕೆ, ನಿಮಗೊಂದು ಹ್ಯಾಪಿ ನ್ಯೂಸ್, ಸರ್ಪ್ರೈಸ್ ನಿಮಗೆ ಕೊಡುವಂಥ ಚಾನ್ಸಸ್ ಇದೆ ಇಲ್ಲಿ ಡೆಫಿನೆಟ್ಲಿ. ಯಾ, ಓಕೆ, ಐ ವಿಲ್ ಮೀಟ್ ಯು ಸೂನ್ ಅಂತ ಹೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ನನಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆಸೆ. ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಮೀಟ್ ಮಾಡಿದಾಗ ನಿಮ್ಮ ಪರ್ಸನ್ ನಿಮಗೆ ಹೇಳಿರ್ಬೋದು, ನಿನ್ನ ಕಣ್ಣಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು. ಓಕೆ, ಸೊ ಅಥವಾ ನೀವು ಇಲ್ಲೇನೋ ಗೇಮ್ ಆಡ್ತಿದ್ರಿ ಅಂತ ಅನ್ನಿಸ್ತಿದೆ, ನೀವಿಬ್ಬರು ಎಷ್ಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ ಆ ಥರ ಏನೋ ಸಮಥಿಂಗ್ ಇಲ್ಲೇನೋ ಆ ಥರ ಮಾಡ್ತಾ ಇರ್ಬೋದು, ಅಂದರೆ ಆ ಥರ ಗೇಮ್ ಏನಾದರೂ ಆಡ್ತಿದ್ರಿ ಅಂತ ಅನ್ನಿಸ್ತಿದೆ ನಿಮ್ಮ ಪರ್ಸನ್ ಜೊತೆಗೆ. ಸೊ ಓಕೆ, ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ನೀನೆಲ್ಲೇ ಇದ್ದರೂ ನೀನು ಹ್ಯಾಪಿಯಾಗಿರು ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಪ್ಲೀಸ್ ಕಾಲ್ ಮೀ. ಓಕೆ, ಇಲ್ಲಿ ಕಾಲ್ ಮಾಡು, ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿ ಸಮಥಿಂಗ್ ಏನೋ ಇಶ್ಯೂಸ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯ. ಅಂದರೆ ನಿಮ್ಮ ಪರ್ಸನಿಗೆ ನೀವು ಹೇಳಿರ್ಬೋದು, ನೀನು ನನಗೆ ಕಾಂಟ್ಯಾಕ್ಟ್ ಮಾಡಬೇಡ, ಅಥವಾ ನನಗೆ ಕಾಲ್ ಮಾಡಬೇಡ, ಅಥವಾ ನಾನು ನಿನಗೆ ಕಾಲ್ ಮಾಡಲ್ಲ, ಆ ಥರ ಸಮಥಿಂಗ್ ಏನೋ ಹೇಳಿರ್ಬೋದು. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನಗೆ ಕಾಲ್ ಮಾಡು, ನನ್ನ ಜೊತೆ ಮಾತಾಡು ಅಂಥೇಳಿ. ನನ್ನ ಜೀವ, ನನ್ನ ಉಸಿರು ನೀನೇ, ನನ್ನ ಪ್ರಪಂಚನೇ ನೀನೇ ಅಂತೇಳಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್. ನಿನ್ನ ಕೋಪ ಕ್ಷಣ ಮಾತ್ರ, ನಿನ್ನ ಪ್ರೀತಿ ನನ್ನ ಜೀವನ ಪರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ಮೇಲೆ ತುಂಬ ಕೋಪ ಮಾಡ್ಕೊಳ್ತೀರಾ, ಅಥವಾ ನಿಮ್ಮಿಬ್ಬರಲ್ಲಿ ತುಂಬ ಕೋಪ ಜಾಸ್ತಿ ಅಂತ ಅನ್ನಿಸ್ತಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕೋಪ ನನಗೆ ಕ್ಷಣ ಮಾತ್ರ ಅಷ್ಟೇ, ನಿನ್ನ ಪ್ರೀತಿ ನನ್ನ ಜೀವನ ಪರ್ಯಂತ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಫಾರ್ ಗಿವಿಂಗ್ ಯು. ಓಕೆ, ಇಲ್ಲಿ ಏನೋ ಸಮಥಿಂಗ್ ಇಶ್ಯೂಸ್ ಆಗಿರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂಥೇಳಿ. ಓಕೆ, ನಿನ್ನ ಪ್ರೀತಿಯಲ್ಲಿ ತಾಯಿಯ ಪ್ರೀತಿ ಕಂಡೆ. ಓಕೆನಾ, ನಿಮ್ಮ ಪ್ರೀತಿ ಅನ್ನೋದು ಒಂದು ಮದರ್ ಲವ್ ಅಂತ ಹೇಳ್ಬೋದು. ತಾಯಿ ಒಂದು ಮಗುನ ಎಷ್ಟು ಪ್ರೀತಿ ಮಾಡುತ್ತೆ, ಆ ಒಂದು ಪ್ರೀತಿಯನ್ನು ನಿಮ್ಮ ಪರ್ಸನ್ ಆ ಥರ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿನ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗಿದೆ, ನನ್ನನ್ನು ಅರ್ಥ ಮಾಡ್ಕೋ ಅಂತೇಳಿ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲವ್. ಇಲ್ಲಿ ನಿಮ್ಮ ಪರ್ಸನ್ ಫೋನ್ ನಂಬರನ್ನು ಮೈ ಲವ್ ಅಂತ ಸೇವ್ ಮಾಡಿರೋವಂಥದ್ದು, ಅಥವಾ ನೀವು ಅವರಿಗೆ ಕರೆಯುವಂಥದ್ದು ಮೈ ಲವ್ ಅಂತ ಇರ್ಬೋದು. ಸೊ ಇಲ್ಲಿ ನೀನೇ ನನ್ನ ಪ್ರೀತಿ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಐ ಕ್ಯಾನ್ ಫೀಲ್ ಯು. ಓಕೆ, ನೀವಿಲ್ಲಿ ನಿಮ್ಮ ಜೊತೆ ಮಾತಾಡದೇ ಇದ್ರೂ, ಅಥವಾ ನಿಮ್ಮನ್ನು ನೋಡದೇ ಇದ್ರೂ, ನಿಮ್ಮನ್ನು ಮೀಟ್ ಮಾಡದೇ ಇದ್ರೂ, ಅವರು ಪ್ರತಿ ಕ್ಷಣ ಅವ್ರು ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಓಕೆ, ಯು ಕಂಟ್ರೋಲ್ ಮೈ ಹಾರ್ಟ್. ಓಕೆ, ನೀವು ಅವರು ಕಂಟ್ರೋಲ್ ಮಾಡ್ತಿದ್ದೀರ ಅವರ ಹಾರ್ಟನ್ನು ಅಂತ ಅನ್ನಿಸ್ತಾ ಇದೆ. ಸೊ ಆ ಥರ ಮೆಸೇಜ್ ಹೇಳ್ತಾ ಇದ್ದಾರೆ. ನೋ ಬಡಿ ನೋಸ್ ಹೌ ಐ ಫೀಲ್. ಓಕೆ, ಇಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ ನಾನಿಲ್ಲಿ ಎಷ್ಟು ನಾನು ನಿನ್ನ ಬಗ್ಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ಯು. ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಪರ್ಸನ್ನ ಮೀಟ್ ಮಾಡಿ, ಅವ್ರು ನಿಮಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಐ ಫೀಲ್ ಅಲೋನ್. ಓಕೆ, ಅವರು ತುಂಬಾ ಒಂಟಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಎಮೋಷ್ನಲ್ ಲವ್ ಅಂತ ಅನ್ನಿಸ್ತಿದೆ ಈ ಒಂದು ಸ್ಟೋನ್. ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಒಂದು ರಿಲೇಷನ್ಶಿಪ್ ಇಲ್ಲಿ ತುಂಬಾ ಎಮೋಷ್ನಲ್ ಪ್ರೀತಿ ಅಂತ ಅನ್ನಿಸ್ತಿದೆ. ತುಂಬ ಅವ್ರು ಫೀಲ್ ಮಾಡ್ತಿದ್ದಾರೆ, ನೀವು ಇಲ್ಲಿರೋವಂಥ ಕ್ಷಣಗಳನ್ನ ಅವ್ರು ಫೀಲ್ ಮಾಡ್ತಿದ್ದಾರೆ, ನೀವಿರೋವಂಥ ಕ್ಷಣಗಳನ್ನ ಅವ್ರು ಫೀಲ್ ಮಾಡ್ತಿದ್ದಾರೆ. ತುಂಬ ಇಲ್ಲಿ ಫೀಲ್ ಮಾಡೋವಂಥ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ವಿ ಹ್ಯಾವ್ ಎ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಆ ಒಂದು ಎನರ್ಜಿ ಅಂದರೆ ನೀವಿಬ್ಬರು ತುಂಬಾ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀರಾ ಅಂತೇಳಿ ಕಾಣಿಸ್ತಿದೆ. ಸೊ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ರೆ, ನಮ್ಮಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತೇಳಿ. ಲೆಟ್ ಬಿ ಟುಗೆದರ್. ನಾವಿಬ್ಬರು ಇಲ್ಲಿ ಒಂದಾಗೋಣ, ಆದಷ್ಟು ಬೇಗ ನಾವಿಬ್ಬರು ಒಂದಾಗೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಐ ಆಮ್ ವೇಟಿಂಗ್ ಟು ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ಇಲ್ಲಿ ವೇಟಿಂಗ್ ಎನರ್ಜಿ ತುಂಬಾ ಇದೆ. ನಿಮ್ಮ ಪರ್ಸನ್ ತುಂಬ ವೆಯ್ಟ್ ಮಾಡಿಸ್ಬೇಡ್ರಿ, ತುಂಬ ಬೇಗ ಮಾತಾಡಿಸಿ. ಓಕೆ, ಅವರಿಗೆ ಮೆಸೇಜ್ ಮಾಡಿ, ತುಂಬ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಐ ಆಮ್ ಪ್ರಿಪೇರಿಂಗ್ ಟು ಗಿವ್ ಯು ಸರ್ಪ್ರೈಸ್. ಬ್ಯೂಟಿಫುಲ್ ಮೆಸೇಜ್. ನಿಮ್ಮ ಪರ್ಸನ್ ನಿಮಗೊಂದು ಸರ್ಪ್ರೈಸ್ ಕೊಡಬೇಕು, ನಿಮಗೊಂದು ಹ್ಯಾಪಿ, ನಿಮ್ಮ ಮುಖದಲ್ಲಿ ಒಂದು ಸಂತೋಷನ ನೋಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಜೊತೆ ಮಾತಾಡಲಿಕ್ಕಿರ್ಬೋದು, ನಿಮ್ಮ ಜೊತೆ ಆ ಒಂದು ಪ್ರೀತಿಯ ಕ್ಷಣಗಳನ್ನು ಅವರು ಕಳೆದಿರುವಂಥ ಪ್ರೀತಿ ಕ್ಷಣಗಳನ್ನು ಅವರು ಫೀಲ್ ಮಾಡ್ತಾ ನಿಮ್ಮ ಜೊತೆ ಮತ್ತೆ ಆ ಒಂದು ಪ್ರೀತಿ ಕ್ಷಣಗಳನ್ನು ಏನು ಹೇಳ್ಬೋದು ಕಳಿಬೇಕು ಅಂತ ಇಲ್ಲಿ ಅಂದ್ಕೊಳ್ತಿದ್ದಾರೆ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಹೇಳ್ಬೋದು, ನಿಮ್ಮ ಪರ್ಸನಿಂದ ಕಮಿಟ್ಮೆಂಟ್ ಸಿಗುವಂಥದ್ದು, ಮ್ಯಾರೇಜ್ ಒಂದು ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಇಲ್ಲಿ ತುಂಬಾ ಫೀಲ್ ಮಾಡ್ತಿದ್ದಾರೆ, ತುಂಬಾ ಲವ್ ಮಾಡ್ತಿದ್ದಾರೆ, ತುಂಬಾ ಏನು ಹೇಳ್ಬೋದು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಓಕೆನಾ, ನಿಮ್ಮಿಬ್ರದ್ದು ಒಂದು ಏನು ಹೇಳ್ಬೋದು ಒಂದು ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಅಂತ ಅನಿಸ್ತಿದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.